ಪಾಟೀಲ್ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಸುದ್ದಿಗಳನ್ನ ಗಮನಿಸೋಣ. ಜಸ್ಟಿಸ್ ಫಾರ್ ಸ್ವಾತಿ ರಿಪಬ್ಲಿಕ್ ಕನ್ನಡ ಆರಂಭ ಮಾಡಿದಂತಹ ಅಭಿಯಾನ ಈಗ ಸರ್ಕಾರ ಈ ವಿಚಾರವಾಗಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸ್ವಾತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿ ಆದೇಶವನ್ನ ಹೊರಡಿಸಿರೋದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಈ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನ ನೀಡಿದ್ದಾರೆ. ಸ್ವಾತಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಪ್ರಕರಣ ದುರ್ಬಲ ಆಗೋದಕ್ಕೆ ಅವಕಾಶವನ್ನ ನೀಡಬಾರದು. ಈ ಸಂದರ್ಭದಲ್ಲಿ ಹಾವೇರಿ ಎಸ್ಪಿ ಅಂಶಿಕುಮಾರ್ಗೆ ಈ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಸೂಚನೆಯನ್ನ ನೀಡಿದೆ. 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿರುವಂತಹದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ, ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದಾರೆ, ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶಿವ ಪಾಟೀಲ್ ನಿರಂತರವಾಗಿ ಸ್ವಾತಿಯ ಮರ್ಡರ್ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾಗಿ ಕೆಲಸ ಮಾಡಿಕೊಂಡು ಹೇಳ್ಬೋದು. ಸುದ್ದಿ ಬಿತ್ತರ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಅಂದ್ರೆ ಸ್ವಾತಿಯ ಕುಟುಂಬಕ್ಕೆ ಏನಾದರೂ ಸಾಂತ್ವನ ಬೇಕು, ಅವಳಿಗೆ ಮನೆಗೆ ಸಹಾಯ ಆಗಬೇಕು, ಇಬ್ಬರು ಉಳಿದಂತಹ ತಂಗಿ ಮತ್ತು ಅಕ್ಕನಿಗೆ ಜೀವನಾಂಶ ಬೇಕಾಗಿತ್ತು. ತಾಯಿ ಅಂಗನವಾಡಿ ಶಾಲೆಯಲ್ಲಿ ಕೆಲಸ ಮಾಡಿ ಅಡಿಗೆ ಮಾಡುವ ಮುಖಾಂತರ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಸದ್ಯಕ್ಕೆ ಅವರ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅಂದ್ರೆ ಸ್ವಾತಿ ಸಿಸ್ಟರ್ ಕೆಲಸ ಅಂದ್ರೆ ನರ್ಸ್ ಕೆಲಸ ಮಾಡಬೇಕಾಗಿತ್ತು. ಒಂದು ಸಮಯದಲ್ಲಿ ಜೀವನ ಸಾಗಿಸುವಂತ ಪ್ರಕ್ರಿಯೆ ಇತ್ತು. ಇದೀಗ ಸರ್ಕಾರದ ಬೆನ್ನು ಅಂದ್ರೆ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ ನಂತರ ಇದೀಗ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಆದ್ರೆ ಒಂದು ಅವ್ರದ್ದು ಮಾತು ಅಂತಂದ್ರೆ ಕುಟುಂಬದಸ್ಥರದು ನಿಮಗೆ ಹಣಕ್ಕಿಂತ ಏನು ಮರ್ಡರ್ ಮಾಡಿದ್ರೆ ಅವರನ್ನ ಗಲ್ಲಿಗೆ ಹಾಕಬೇಕು ಅನ್ನೋದು ಸದ್ಯಕ್ಕೆ ಕೇಳಿಬರುತ್ತಂತ ಮಾತು ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಪಾಟೀಲ್ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಸುದ್ದಿಗಳನ್ನ ಗಮನಿಸೋಣ. ಜಸ್ಟಿಸ್ ಫಾರ್ ಸ್ವಾತಿ ರಿಪಬ್ಲಿಕ್ ಕನ್ನಡ ಆರಂಭ ಮಾಡಿದಂತಹ ಅಭಿಯಾನ ಈಗ ಸರ್ಕಾರ ಈ ವಿಚಾರವಾಗಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸ್ವಾತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿ ಆದೇಶವನ್ನ ಹೊರಡಿಸಿರೋದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಈ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನ ನೀಡಿದ್ದಾರೆ. ಸ್ವಾತಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಪ್ರಕರಣ ದುರ್ಬಲ ಆಗೋದಕ್ಕೆ ಅವಕಾಶವನ್ನ ನೀಡಬಾರದು. ಈ ಸಂದರ್ಭದಲ್ಲಿ ಹಾವೇರಿ ಎಸ್ಪಿ ಅಂಶಿಕುಮಾರ್ಗೆ ಈ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಸೂಚನೆಯನ್ನ ನೀಡಿದೆ. 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿರುವಂತಹದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ, ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳನ್ನು ತಿಳಿಸಿದ್ದಾರೆ, ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶಿವ ಪಾಟೀಲ್ ನಿರಂತರವಾಗಿ ಸ್ವಾತಿಯ ಮರ್ಡರ್ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡ ಸಂಪೂರ್ಣವಾಗಿ ಕೆಲಸ ಮಾಡಿಕೊಂಡು ಹೇಳ್ಬೋದು. ಸುದ್ದಿ ಬಿತ್ತರ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಅಂದ್ರೆ ಸ್ವಾತಿಯ ಕುಟುಂಬಕ್ಕೆ ಏನಾದರೂ ಸಾಂತ್ವನ ಬೇಕು, ಅವಳಿಗೆ ಮನೆಗೆ ಸಹಾಯ ಆಗಬೇಕು, ಇಬ್ಬರು ಉಳಿದಂತಹ ತಂಗಿ ಮತ್ತು ಅಕ್ಕನಿಗೆ ಜೀವನಾಂಶ ಬೇಕಾಗಿತ್ತು. ತಾಯಿ ಅಂಗನವಾಡಿ ಶಾಲೆಯಲ್ಲಿ ಕೆಲಸ ಮಾಡಿ ಅಡಿಗೆ ಮಾಡುವ ಮುಖಾಂತರ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ರು. ಸದ್ಯಕ್ಕೆ ಅವರ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅಂದ್ರೆ ಸ್ವಾತಿ ಸಿಸ್ಟರ್ ಕೆಲಸ ಅಂದ್ರೆ ನರ್ಸ್ ಕೆಲಸ ಮಾಡಬೇಕಾಗಿತ್ತು. ಒಂದು ಸಮಯದಲ್ಲಿ ಜೀವನ ಸಾಗಿಸುವಂತ ಪ್ರಕ್ರಿಯೆ ಇತ್ತು. ಇದೀಗ ಸರ್ಕಾರದ ಬೆನ್ನು ಅಂದ್ರೆ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ ನಂತರ ಇದೀಗ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಆದ್ರೆ ಒಂದು ಅವ್ರದ್ದು ಮಾತು ಅಂತಂದ್ರೆ ಕುಟುಂಬದಸ್ಥರದು ನಿಮಗೆ ಹಣಕ್ಕಿಂತ ಏನು ಮರ್ಡರ್ ಮಾಡಿದ್ರೆ ಅವರನ್ನ ಗಲ್ಲಿಗೆ ಹಾಕಬೇಕು ಅನ್ನೋದು ಸದ್ಯಕ್ಕೆ ಕೇಳಿಬರುತ್ತಂತ ಮಾತು ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಪಾಟೀಲ್ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಸುದ್ದಿಗಳನ್ನ ಗಮನಿಸೋಣ. ಜಸ್ಟಿಸ್ ಫಾರ್ ಸ್ವಾತಿ ರಿಪಬ್ಲಿಕ್ ಕನ್ನಡ ಆರಂಭ ಮಾಡಿದಂತಹ ಅಭಿಯಾನ ಈಗ ಸರ್ಕಾರ ಈ ವಿಚಾರವಾಗಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸ್ವಾತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿ ಆದೇಶವನ್ನ ಹೊರಡಿಸಿರೋದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಈ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನ ನೀಡಿದ್ದಾರೆ. ಸ್ವಾತಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಪ್ರಕರಣ ದುರ್ಬಲ ಆಗೋದಕ್ಕೆ ಅವಕಾಶವನ್ನ ನೀಡಬಾರದು. ಈ ಸಂದರ್ಭದಲ್ಲಿ ಹಾವೇರಿ ಎಸ್ಪಿ ಅಂಶಿಕುಮಾರ್ಗೆ ಈ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಸೂಚನೆಯನ್ನ ನೀಡಿದೆ. 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿರುವಂತಹದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ,
ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ, ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶಿವ ಪಾಟೀಲ್ ನಿರಂತರವಾಗಿ ಸ್ವಾತಿಯ ಮರ್ಡರ್ ಕೇಸ್ನಲ್ಲಿ ರಿಪಬ್ಲಿಕ್ ಹಣ ಸಂಪೂರ್ಣವಾಗಿ ಕೆಲಸ ಮಾಡಿಕೊಂಡು ಹೇಳ್ಬೋದು. ಸುದ್ದಿ ಬಿತ್ತರ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಅಂದ್ರೆ ಆ ಸ್ವಾತಿಯ ಕುಟುಂಬಕ್ಕೆ ಏನಾದರೂ ಸಾಂತ್ವನ ಬೇಕು, ಅವಳಿಗೆ ಮನೆಗೆ ಸಹಾಯ ಆಗಬೇಕು, ಇಬ್ಬರು ಉಳಿದಂತಹ ತಂಗಿ ಮತ್ತು ಅಕ್ಕನಿಗೆ ಜೀವನಾಂಶ ಬೇಕಾಗಿತ್ತು. ತಾಯಿ ಅಂಗನವಾಡಿ ಶಾಲೆಯಲ್ಲಿ ಕೆಲಸ ಮಾಡಿ ಅಡಿಗೆ ಮಾಡುವ ಮುಖಾಂತರ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದು. ಸದ್ಯಕ್ಕೆ ಅವರ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅಂದ್ರೆ ಸ್ವಾತಿ ಸಿಸ್ಟರ್ ಕೆಲಸ ಅಂದ್ರೆ ನರ್ಸ್ ಕೆಲಸ ಮಾಡಬೇಕಾಗಿತ್ತು. ಒಂದು ಸಮಯದಲ್ಲಿ ಜೀವನ ಸಾಗಿಸುವಂತ ಪ್ರಕ್ರಿಯೆ ಇತ್ತು. ಇದೀಗ ಸರ್ಕಾರದ ಬೆನ್ನು ಅಂದ್ರೆ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ರಿಪಬ್ಲಿಕ್ ಸ್ಥಿತಿ ಮಾಡಿದ ನಂತರ ಇದೀಗ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಆದ್ರೆ ಒಂದು ಅವ್ರದ್ದು ಮಾತು ಅಂತಂದ್ರೆ ಕುಟುಂಬದವರದು ನಿಮಗೆ ಹಣಕ್ಕಿಂತ ಏನು ಮರ್ಡರ್ ಮಾಡಿದ್ರೆ ಅವರನ್ನ ಗಲ್ಲಿಗೆ ಹಾಕಬೇಕು ಅನ್ನೋದು ಸದ್ಯಕ್ಕೆ ಕೇಳಿಬರುತ್ತಂತ ಮಾತು ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಪಾಟೀಲ್ ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಸುದ್ದಿಗಳನ್ನ ಗಮನಿಸೋಣ. ಜಸ್ಟಿಸ್ ಫಾರ್ ಸ್ವಾತಿ ರಿಪಬ್ಲಿಕ್ ಕನ್ನಡ ಆರಂಭ ಮಾಡಿದಂತಹ ಅಭಿಯಾನ ಈಗ ಸರ್ಕಾರ ಈ ವಿಚಾರವಾಗಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸ್ವಾತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿ ಆದೇಶವನ್ನ ಹೊರಡಿಸಿರೋದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಈ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ನೀಡಿದ್ದಾರೆ. ಸ್ವಾತಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಪ್ರಕರಣ ದುರ್ಬಲ ಆಗೋದಕ್ಕೆ ಅವಕಾಶವನ್ನ ನೀಡಬಾರದು. ಈ ಸಂದರ್ಭದಲ್ಲಿ ಹಾವೇರಿ ಎಸ್ಪಿ ಅಂಶಿಕುಮಾರ್ಗೆ ಈ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಸೂಚನೆಯನ್ನ ನೀಡಿದೆ. 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿರುವಂತಹದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ, ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ, ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶಿವ ಪಾಟೀಲ್ ನಿರಂತರವಾಗಿ ಸ್ವಾತಿಯ ಮರ್ಡರ್ ಕೇಸ್ನಲ್ಲಿ ರಿಪಬ್ಲಿಕ್ ಹಣ ಸಂಪೂರ್ಣವಾಗಿ ಕೆಲಸ ಮಾಡಿಕೊಂಡು ಹೇಳ್ಬೋದು. ಸುದ್ದಿ ಬಿತ್ತರ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಅಂದ್ರೆ ಆ ಸ್ವಾತಿಯ ಕುಟುಂಬಕ್ಕೆ ಏನಾದರೂ ಸಾಂತ್ವನ ಬೇಕು, ಅವಳಿಗೆ ಮನೆಗೆ ಸಹಾಯ ಆಗಬೇಕು, ಇಬ್ಬರು ಉಳಿದಂತಹ ತಂಗಿ ಮತ್ತು ಅಕ್ಕನಿಗೆ ಜೀವನಾಂಶ ಬೇಕಾಗಿತ್ತು. ತಾಯಿ ಅಂಗನವಾಡಿ ಶಾಲೆಯಲ್ಲಿ ಕೆಲಸ ಮಾಡಿ ಅಡಿಗೆ ಮಾಡುವ ಮುಖಾಂತರ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದು. ಸದ್ಯಕ್ಕೆ ಅವರ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅಂದ್ರೆ ಸ್ವಾತಿ ಸಿಸ್ಟರ್ ಕೆಲಸ ಅಂದ್ರೆ ನರ್ಸ್ ಕೆಲಸ ಮಾಡಬೇಕಾಗಿತ್ತು. ಒಂದು ಸಮಯದಲ್ಲಿ ಜೀವನ ಸಾಗಿಸುವಂತ ಪ್ರಕ್ರಿಯೆ ಇತ್ತು. ಇದೀಗ ಸರ್ಕಾರದ ಬೆನ್ನು ಅಂದ್ರೆ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ರಿಪಬ್ಲಿಕ್ ಸ್ಥಿತಿ ಮಾಡಿದ ನಂತರ ಇದೀಗ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಆದ್ರೆ ಒಂದು ಅವ್ರದ್ದು ಮಾತು ಅಂತಂದ್ರೆ ಕುಟುಂಬದವರದು ನಿಮಗೆ ಹಣಕ್ಕಿಂತ ಏನು ಮರ್ಡರ್ ಮಾಡಿದ್ರೆ ಅವರನ್ನ ಗಲ್ಲಿಗೆ ಹಾಕಬೇಕು ಅನ್ನೋದು ಸದ್ಯಕ್ಕೆ ಕೇಳಿಬರುತ್ತಂತ ಮಾತು ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಪಾಟೀಲ್ ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ. ಸುದ್ದಿಗಳನ್ನ ಗಮನಿಸೋಣ. ಜಸ್ಟಿಸ್ ಫಾರ್ ಸ್ವಾತಿ ರಿಪಬ್ಲಿಕ್ ಕನ್ನಡ ಆರಂಭ ಮಾಡಿದಂತಹ ಅಭಿಯಾನ ಈಗ ಸರ್ಕಾರ ಈ ವಿಚಾರವಾಗಿ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸ್ವಾತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಪರಿಹಾರ ಘೋಷಿಸಿ ಆದೇಶವನ್ನ ಹೊರಡಿಸಿರೋದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಈ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ನೀಡಿದ್ದಾರೆ. ಸ್ವಾತಿ ಹತ್ಯೆ ಮಾಡಿದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ಪ್ರಕರಣ ದುರ್ಬಲ ಆಗೋದಕ್ಕೆ ಅವಕಾಶವನ್ನ ನೀಡಬಾರದು. ಈ ಸಂದರ್ಭದಲ್ಲಿ ಹಾವೇರಿ ಎಸ್ಪಿ ಅಂಶಿಕುಮಾರ್ಗೆ ಈ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಸೂಚನೆಯನ್ನ ನೀಡಿದೆ. 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿರುವಂತಹದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ ಮಾರುತಿ, ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರು ಈ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ, ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶಿವ ಪಾಟೀಲ್ ನಿರಂತರವಾಗಿ ಸ್ವಾತಿಯ ಮರ್ಡರ್ ಕೇಸ್ನಲ್ಲಿ ರಿಪಬ್ಲಿಕ್ ಹಣ ಸಂಪೂರ್ಣವಾಗಿ ಕೆಲಸ ಮಾಡಿಕೊಂಡು ಹೇಳ್ಬೋದು. ಸುದ್ದಿ ಬಿತ್ತರ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಅಂದ್ರೆ ಆ ಸ್ವಾತಿಯ ಕುಟುಂಬಕ್ಕೆ ಏನಾದರೂ ಸಾಂತ್ವನ ಬೇಕು, ಅವಳಿಗೆ ಮನೆಗೆ ಸಹಾಯ ಆಗಬೇಕು, ಇಬ್ಬರು ಉಳಿದಂತಹ ತಂಗಿ ಮತ್ತು ಅಕ್ಕನಿಗೆ ಜೀವನಾಂಶ ಬೇಕಾಗಿತ್ತು. ತಾಯಿ ಅಂಗನವಾಡಿ ಶಾಲೆಯಲ್ಲಿ ಕೆಲಸ ಮಾಡಿ ಅಡಿಗೆ ಮಾಡುವ ಮುಖಾಂತರ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದು. ಸದ್ಯಕ್ಕೆ ಅವರ ಮನೆಯ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅಂದ್ರೆ ಸ್ವಾತಿ ಸಿಸ್ಟರ್ ಕೆಲಸ ಅಂದ್ರೆ ನರ್ಸ್ ಕೆಲಸ ಮಾಡಬೇಕಾಗಿತ್ತು. ಒಂದು ಸಮಯದಲ್ಲಿ ಜೀವನ ಸಾಗಿಸುವಂತ ಪ್ರಕ್ರಿಯೆ ಇತ್ತು. ಇದೀಗ ಸರ್ಕಾರದ ಬೆನ್ನು ಅಂದ್ರೆ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ರಿಪಬ್ಲಿಕ್ ಸ್ಥಿತಿ ಮಾಡಿದ ನಂತರ ಇದೀಗ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಆದ್ರೆ ಒಂದು ಅವ್ರದ್ದು ಮಾತು ಅಂತಂದ್ರೆ ಕುಟುಂಬದವರದು ನಿಮಗೆ ಹಣಕ್ಕಿಂತ ಏನು ಮರ್ಡರ್ ಮಾಡಿದ್ರೆ ಅವರನ್ನ ಗಲ್ಲಿಗೆ ಹಾಕಬೇಕು ಅನ್ನೋದು ಸದ್ಯಕ್ಕೆ ಕೇಳಿಬರುತ್ತಂತ ಮಾತು ಅಂತ ಹೇಳ್ಬೋದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ.